ನಮಸ್ಕಾರ. ಅತ್ಯಂತ ಸಂತಸದ ಸುದ್ದಿ, ಹುಲ್ಸೂರು ಪಂಚಾಯತ್ ಈಗ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜನೆ ಆಗಿದೆ. ಇದಕ್ಕಾಗಿ ನಾನು ಎಲ್ಲರಿಗೂ, ಹುಲ್ಸೂರಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಹಿಂದಿನ ಸರ್ಕಾರ ಇರುವಾಗಲೂ ಇದು ಪ್ರಸ್ತಾವನೆ ಹೋಗಿತ್ತು, ಆದರೆ 2016ರಲ್ಲೂ ಇದು ರಿಜೆಕ್ಟ್ ಆಗಿತ್ತು. ಅದೇ ರೀತಿ 2022ರಲ್ಲೂ ಇದು ಪ್ರಸ್ತಾವನೆ ಹೋಗಿತ್ತು, ಆವಾಗಲೂ ರಿಜೆಕ್ಟ್ ಆಗಿತ್ತು. ಆದರೆ ಈ ಸಲ ಮತ್ತೆ 2024ರಲ್ಲಿ ನಾವು ಮತ್ತೆ ಒಂದು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಮತ್ತು ಇದು ನಮ್ಮ ಸಚಿವರಾದ ರಹೀಂ ಖಾನ್ ಅವರು ಅವರ ಪ್ರಯತ್ನದಿಂದ ಮತ್ತು ಆಸಕ್ತಿಯಿಂದ ಹಾಗೂ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಉಸ್ತುವಾರಿ ಸಚಿವರು ಅವರ ಸಹಾಯದಿಂದ ಈ ಸಲ ನಮಗೆ ಇದು ಒಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಮತ್ತು ಇದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ನಮ್ಮ ಎಂ ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಡೆಪ್ಟಿ CM ಆದ DK ಶಿವಕುಮಾರ್ ಅವರಿಗೆ, ನಮ್ಮ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ, ಮತ್ತು ಬಹಳಷ್ಟು ಆಸಕ್ತಿ ತಗೊಂಡು ಕೆಲಸ ಮಾಡಿದ್ದ ನಮ್ಮ ರಹೀಂ ಖಾನ್ ಅವರಿಗೆ ನಾನು ಮನಸ್ಸಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇನ್ನೊಂದು ಸಲ ನಮ್ಮ ಹುಲ್ಸೂರು ತಾಲೂಕಿನ ಎಲ್ಲ ಜನರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.